11ನೇ ಪ್ರಶ್ನೆಯನ್ನ ಗಮನಿಸಿ. 6, x, 14 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ 6, x, 14 ಈ ರೀತಿ ಇದೆ. ಸೊ ಇದು A1, A2, A3 ಅಂತ ಇಟ್ಕೊಂಡ್ರೆ, ಸೊ ಇಲ್ಲಿ ಸಮಾಂತರ ಶ್ರೇಣಿಯ 3 ಪದಗಳು A1, A2, A3 ಅಲ್ವಾ. ಸೊ ಅವುಗಳ ನಡುವಿನ ವ್ಯತ್ಯಾಸಗಳು ಏನಿರುತ್ತೆ, ಸಮವಾಗಿರುತ್ತೆ, ಅಂದ್ರೆ ಸ್ಥಿರವಾಗಿರುತ್ತೆ ಅಲ್ವಾ. ಸೊ ಸಮಾಂತರ ಶ್ರೇಣಿ ಅಂದ್ರೆ A2 ಮೈನಸ್ A1, B2 ಮೈನಸ್ A3 ಮೈನಸ್ A1. ಸೊ ಇವುಗಳು ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ನಾವೇನ್ ಬರಿಬಹುದು ಇಲ್ಲಿ, A2 ಮೈನಸ್ A1 ಇಸ್ ಈಕ್ವಲ್ ಟು A3 ಮೈನಸ್ A2. ಯಾಕಂದ್ರೆ ಇವುಗಳು ಡಿಫರೆನ್ಸ್ ಡಿ ಅಲ್ವಾ ಇದು. ಸೊ ಇವುಗಳು ಸಮನಾಗಿರುತ್ತೆ. ಹಾಗಾಗಿ A2 ಮೈನಸ್ A1 ಈಕ್ವಲ್ ಟು ಏನಾಗುತ್ತೆ, A3 ಮೈನಸ್ A2 ಆಗತ್ತೆ. ಸೊ ಇಲ್ಲಿ ನಾವು A2 ಅಂದ್ರೆ x ಮೈನಸ್ 6 ಈಕ್ವಲ್ ಟು ಏನಾಯ್ತು ಹೇಳಿ, 14 ಮೈನಸ್ x ಆಯ್ತು. ಸೊ ಈಗ ಈ ಸಮೀಕರಣವನ್ನ ಸಿಂಪ್ಲಿಫೈ ಮಾಡಿ x ಅನ್ನ ಲೆಕ್ಕಾಚಾರ ಹಾಕೋಣ. ಸೊ ಇದೇನಾಗುತ್ತೆ ಹೇಳಿ, x plus x is equal to 40 minus plus 6 ಆಗುತ್ತೆ. ಸೊ 2x is equal to 20. ಸೊ x is equal to ಏನಾಯ್ತು ಹೇಳಿ, 2 1 2 10 20. ಸೊ x is equal to 10 ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ x ನ ಬೆಲೆ ಏನಾಯ್ತು ಹೇಳಿ, 10. ಏನಾಗುತ್ತೆ, ಸರಿಯಾದ ಆಯ್ಕೆ ಆಗತ್ತೆ.